ನಾನು ಫಸ್ಟ್ ಪದೇ ಪದೇ ಹೇಳ್ತಾ ಇದ್ದೀನಿ, ಬೇರೆ ಕೇಸ್ ಇದ್ರೆ ಬಹಳ ದೊಡ್ಡ ಮಾಡ್ಬೇಕಿತ್ತು. ನಮ್ಮ ಮನಿ ಕೇಸ್ ಇದೆ, ನಮ್ಮ ಮಗಳು ಕೇಸ್ ಇದೆ. ಅವ್ರ ಮಗಳಿಗೆ ಏನ್ ಪಾಪ ಕಡಿಮೆ ವಯಸ್ಸವ, ಅವ್ರಿಗೆ ಏನು ಅಮೀಸ್ ತೋರ್ಸ್ಯಾರ, ಏನ್ ಮಾಡ್ಯಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂದ ಮನುಷ್ಯ ಇಲ್ಲ. ಅವ್ರ ಕಾಲೇಜ್ನಲ್ಲಿ ಕೆಲಸ, ಅವ್ರ ಅಂಡರ್ ಕೆಲಸ ಮಾಡ್ತಾರ. ಅವ್ರ ತಂದೆ ಸಮಾನ ಕಾಕ ಅವ, ಅವ್ರು 10 ಬಾರಿ ಹೇಳ್ಯಾರ. ಆದ್ರೆ ನಿನ್ನೆ ಬೆಂಗಳೂರು ಹೋಗ್ಯಾರ, ಆದ್ರೆ ನಮ್ಮ ಮನೆ ಹೋಗ್ಯಾರ ಬಂದಾರ. 100% ಕಾನೂನು ಪ್ರಕಾರ ಮಾಡಲೇಬೇಕು, ಇಲ್ಲಾಂದ್ರೆ ಟೀಮ್ ಬಂದ್ ಬಿಡಲ್ಲ. ಕಾನೂನು ಪ್ರಕಾರ ಮಾಡಲೇಬೇಕು, ಈ ಟೀಮ್ ನಮ್ ಬಿಡಲ್ಲ. ಯಾವ ನೋಡ್ರಿ, ನಾವ್ ವಿದೌಟ್ ಮಾತಾಡಲ್ಲ. ಅವ್ರ ಕ್ಯಾಪ್ಟನ್ ಹೋಗಲ್ಲ, ಸೈನಿಕ್ ಕಳಿಸ್ತಾರ. ಅವ್ರ ಖಾಸ್ ಮನುಷ್ಯ ಅವನಿಗೆ ಇಲ್ಲ, ಸೋಯಿತಸ್ ಖಾಸ್ ಮನುಷ್ಯ ಇಲ್ಲ. ಅವ್ರಿಗೆ ಬೇಕು, ಅವ್ರಿಗೆ ಖಾಸ್ ಮನುಷ್ಯ. ಇಲ್ಲ ನೋಡ್ರಿ, ಕಾನೂನು ಇತ್ತು, ಕರೆಕ್ಟು. ನಾವು ಏನ್ ಮಾಡಿಲ್ಲ, ಅವರೇ ಮುಂದೆ ತೋರಿಸಿ ಮಾಡ್ಯಾರ. ನಾನು ಸ್ತ್ರೀ ಶಾಂತ್ ಮಾಡಿದೀನಿ. ನಾನು ರಾತ್ರಿ 9 ಗಂಟೆ ಸರ್ಪ್ರೈಸ್ ಬಂದಿರ ಅವ್ರು, ನಾನು ಶಾಂತ್ ಮಾಡಿದೀನಿ. ಆಮೇಲೆ ಶಾಂತ್ ಮಾಡ್ತಾರೆ, ಅವ್ರು ಜಾಲ ತೋರಿಸ್ಯಾರ, ಹಿಂಗ ಆಗಿಲ್ಲ, ನಾವು ಹಿಂಗಾಗಿ ಶಾಂತ್ ಕಳ್ಸಿದೀವಿ. ಅದಕ್ಕಾಗಿ ಯಾಕೆ ಮುಂದೆ ದೊಡ್ಡ ಮಾಡ್ಬೇಕು? ನಾನು MLA ಇದ್ದೀನಿ, ಹುಡುಗಿ ಪ್ರಶ್ನೆ ಅವ. ಈ ನೋಡಿ, ನಿನ್ನೆ ವಿಡಿಯೋ ನೋಡಿ, ರೈಲ್ವೆ ಸ್ಟೇಷನ್ ವಿಡಿಯೋ ನೋಡಿ, ಕ್ಯಾಪ್ಟನ್ ಟೀಮ್ ನೋಡಿ, ಟೀಮ್ ಅವ. ಅವರು ಇಲ್ಲಿ ಹೋಗಲ್ಲ, ಟೀಮ್ ಅಷ್ಟೇ. ಅವರು ಮಗಳು ಅವ, ಅವ್ರ ತಂದೆ ಅವ, ಅವ್ರ ಅಣ್ಣ ಅವ, ಅವ್ರ ಈ ಟೀಮ್ ಅವ. ಸಾಕಪ್ಪ. ಅದಕ್ಕಾಗಿ ಆಮೇಲೆ ವಿಶೇಷವಾಗಿ ನಮಗೆ ಕೂಡ ನಮಗೆ ಗೊತ್ತಿದೆ, ನಾವು ಈ ನಮ್ಮ 30 ವರ್ಷ ರಾಜಕೀಯದಲ್ಲಿ, ಇನ್ನು 56 ಇದೆ, 35 ರಾಜಕೀಯದಲ್ಲಿ ನಾವು ಈ ತರ ಉಲ್ಟಾ ತಿಲ್ಟಾ ಕೆಲಸ ಮಾಡಿಲ್ಲ. ಆಮೇಲೆ ನಾನು ಪಕ್ಷದ 16 ಮನುಷ್ಯ, ಪಾರ್ಟಿ ನಮ್ಮ ತಾಯಿಗೂ ಹೇಳ್ತಾ ಇದ್ದೀನಿ. ನಾವು ಬೇರೆ ಪಾರ್ಟಿ ಬಂದಿಲ್ಲ. ಮನೆಯಿಂದ ಸೀದಾ ಬಿಜೆಪಿ ಇದ್ದೀನಿ, ಬಿಜೆಪಿಯಿಂದ ಸೀದಾ ಸಂಚಾರ ಭೂಮಿ ಹೋಗ್ತೀನಿ, ಸೀದಾ ಸಂಚಾರ ಭೂಮಿ, ಬೇರೆ ಕಡೆ ಹೋಗಲ್ಲ. ನಾಳೆ CM ಮಾಡಿದ್ರೆ ಹೋಗಲ್ಲ. ಅವ್ರು ಎಂಬಿ ಹೇಳಿದ್ವಿ ನಾಳೆ, ಬಟ್ ನಮ್ಮ ಪ್ರಿನ್ಸಿಪಲ್ ಹಿಂಗವ. ಅದಕ್ಕಾಗಿ ತಾವೆಲ್ಲ ನಮ್ಮ ತೂಕ ಭಾಳ ಇದೆ, ಆ ಬಂದು ವಿನಂತಿ ಇದೆ. ನಾನು ಆಮೇಲೆ ಹೊರಗೆ ಚಾಟಿಂಗ್ ಮಾಡಲ್ಲ. ಒಂದ್ ಮಾತು ಹೇಳ್ರಿ, ಚಾಟಿಂಗ್ ಮಾಡಲ್ಲ. ನಮ್ಮ ಮನಸ್ಥಿತಿ ಸರಿ ಇಲ್ಲ, 3 ದಿವಸದಿಂದ ಬಹಳ ನಮ್ದು ನೋವಾಗಿದೆ. ನಮ್ ಚಾಟಿಂಗ್ ಮಾಡಲ್ಲ. ದಯವಿಟ್ಟು ಎಲ್ಲಿ ನಾವು ಪೂರ್ಣಗ್ರಹ ಮಾಡಲ್ಲ. ಅವಳ ಈಗ ಡಿವೈಡ್ ಮಾಡ್ರಿ, ಬೇಡ. ಆಮೇಲೆ ನನಗೆ ಪಾರ್ಟಿ ಇಲ್ಲ, ಏನ್ ಬಂದ ಮನುಷ್ಯ ಅವ್ರಿಗೆ ಮಾಡ್ತಾರ. कांग्रेस ಬೇಡಪ್ಪ, ಕಾಂಗ್ರೆಸ್ ಇಲ್ಲ. ಶಾಸಕರೇ, ಈಗ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದೆ. ಅದು ನಿಮ್ಮ ವಿರುದ್ಧ ಹುನ್ನಾರ ಮಾಡ್ತಾರೆ, ಕ್ಯಾಪ್ಟನ್ ವಿರುದ್ಧ ಏನ್ ಮಾಡ್ತೀವಿ ಅದಕ್ಕೆ ಸ್ಪಷ್ಟ ಕೊಡ್ತೀವಿ. ನಾವು ಟೈಮ್ ಬಂದ್ರೆ ಹೇಳ್ತೀವಿ. ಎಲ್ಲ ಹೇಳಿದ್ರೆ ಆಮೇಲೆ ಹೇಳ್ಬೇಕು, ಎಲ್ಲ ಇದ್ರು ಹೇಳ್ಬೇಕಾ ಶಶಿ? ಆಮೇಲೆ ಥೋಡಾ ಬ್ಯಾಲೆನ್ಸ್ ಇದ್ರಿ, ಥೋಡಾ ಬ್ಯಾಲೆನ್ಸ್ ಇರ್ಲಿ. ನಾಳೆ ಬರ್ತಾರ ಅವ್ರ ಲಗ್ಗೆ ನಮ್ ಕರೀತಾರ, ನಾನು ಮಾಡಿಲ್ಲ ಹೇಳ್ತಾರ, ನಾವು ಹೇಳಿದೀವ್ರ. ಬಟ್ ನಾನು ಸಾಯ ತನಕ ಅವರೇ ಸೋಲ್ತೀನಿ. ನಾನು ಸಾಯ ತನಕ ನಾನು ಬೇರೆ ಹೆಸರು ತಗೊಳ್ಳಲ್ಲ, ಅವರೇ ತಗೊಳ್ತೀನಿ. ಎಷ್ಟು ಏನ್ ಮಾಡ್ಲಿ, ನಮ್ ಕೇಸ್ ಆಗ್ಲಿ, ನಮ್ಮ ಏನ್ ಮಾಡ್ಲಿ, ಅವ್ರು ಏನ್ ಮಾಡಿದ್ರೆ ಅವರೇ ಹೆಸರು ತಗೊಳ್ತೀನಿ, ಬೇರೆ ತಗೊಳ್ಳಲ್ಲ. ಬೇರೆ ಜನ ನಮ್ ಜೊತೆ ಬರಬೇಕು, ಕೌಂಟರ್ ಮಾಡಬೇಕು, ಬಹಳ ಇದು ಮಾಡ್ತಾ ಇದಾರೆ. ನಾನು ಕೇರೇ ಮಾಡಲ್ಲ. ಯಾವ ಪ್ರಶ್ನೆ ಮಾಡಿದ್ರೆ ಅವರೇ ಮಾಡ್ತೀನಿ. ನಾನು ಸಾಯ್ಲಿ ಹೋಗ್ಲಿ, ಏನ್ ಮಾಡ್ಲಿ. ಅವರು 10 ವರ್ಷ ಏನ್ ಟಾರ್ಚರ್ ಕೊಟ್ಟ ನಮ್ ದೇವ್ರಪ್ಪನ ಅವರೇ ಗೊತ್ತಾ, ಅವರೇ ಭಗವಾನ್, ಅವರೇ ಗೊತ್ತಾ, ಅವರೇ ಕೇಳಿದ್ರೆ ಏನ್ ಮಾಡ್ರಿ. ಓಕೆ, ನಮಸ್ಕಾರ, ಇಲ್ಲಿ ಮುಗಿಸ್ತಾನ. ಯಾಕೆ ಮತ್ ಮಾಡ್ಲಿ? ಹಿಂಗಾಗಿ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ತಾವೆಲ್ಲ ಬಂದಿರಿ, ಸಂಡೇ ಇದೆ, ಎಲ್ಲರೂ ಸ್ವಾಗತ, ನಮಸ್ಕಾರ, ವಂದನೆಗಳು.